ಚಾನಲ್. ಸೊ ಬೆಳಿಗ್ಗೆ ಆಲ್ಮೋಸ್ಟ್ 10 o'clock ಆಗಿದೆ. ಇವಾಗ ಟಿಫಿನ್ ಮಾಡಿಲ್ಲ, ಬೆಳಿಗ್ಗೆನೇ ಎದ್ದಿದ್ದೆ, ಬೇಗನೆ ಒಂದು 7:30 ಏನೋ ಎದ್ದಿದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಎಡಿಟ್ಸ್ ಎಲ್ಲ ಮಾಡಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹ್ಯೂಜ್ ಡೇ ಆಗಿರುತ್ತೆ ಇದು. ಏನೇನೋ ಒಂದಿಷ್ಟು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಅದು ಇದು ಮಾಡಬೇಕು ಅಂತ. ಸೊ ಎಲ್ಲನೂ ಇವತ್ತಿನ ವ್ಲಾಗಲ್ಲಿ ಕೂಡ ತೋರಿಸ್ತೀನಿ. ಆ್ಯಂಡ್ ಟಿಫನ್ ಆಗಿಲ್ಲ, ಇನ್ನು ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಹೆಡ್ ಬಾತ್ ತೊಗೋಬೇಕು ಇವತ್ತು. ನಾನು ಎಲ್ಲ ಆಯಿಲ್ ಹಾಕಿದ್ದೆ ಅಲ್ವಾ. ಸೊ ಹೆಡ್ ಬಾತ್ ತೊಗೊಂಡು ಆಮೇಲೆ ಒಂದಿಷ್ಟು ಕ್ಲೀನಿಂಗ್, ವಿಡಿಯೋ ಶೂಟ್ ಎಲ್ಲ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾಡೋಣ. ಸೊ ಹೊಸ ದಿನ, ಒಂದು ಹೊಸ ಲೈಫ್. ಬೆಳಿಗ್ಗೆನೇ ಫುಲ್ಲು ಮೋಟಿವೇಟ್ ಆಗಿ ಬಂದಿದ್ದೀನಿ. ಇವತ್ತು ಚೆನ್ನಾಗಿ ಇನ್ನೂ ಪ್ರೊಡಕ್ಟಿವ್ ಆಗಿ ಇವತ್ತಿನ ದಿನ ಯೂಸ್ ಮಾಡ್ಕೋಬೇಕು ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಏನು ಅಂತ ಎಲ್ಲ. ಸೊ ಥ್ರೂ ಔಟ್ ದ ಡೇ ವ್ಲಾಗ್ನಂತೂ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಇವತ್ತಿನ ಟಿಫನ್ ಪನ್ನೀರ್ ಗ್ರೇವಿ ಮತ್ತು ಚಪಾತಿ. ಸೊ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ. ಗೈಸ್, ಹೆಡ್ ಬಾತ್ ಆಯಿತು, ಫ್ರೆಶ್ ಆಗಿ ಬಂದೆ. ಇನ್ನೇನು ಕೂದಲು ಒಣಗಬೇಕು, ಹಸಿ ಇದೆ ಫುಲ್ಲು. ಹೊರಗಡೆ ಬಿಸಿಲಿದೆ, ಸೊ ಬಿಸಿಲಿಗೆ ಒಣಗಿಸ್ತೀನಿ ಇವತ್ತು. ಬಿಸಿಲಿದ್ದಾಗೆಲ್ಲ ಓಕೆ, ಬಟ್ ಕಾಲೇಜ್ಗೆ ಹೋಗೋ ಟೈಮಲ್ಲಂತೂ ಫುಲ್ ಫ್ಯಾನಲ್ಲೇ ಒಣಗಿಸ್ತಾ ಇದ್ದೆ. ಮನೇಲಿದ್ದಾಗ ಬಿಸಿಲಲ್ಲಿ ಆರಾಮಾಗಿ ಒಣಗಿಸ್ಬೋದು. ಸೊ ಕೂದಲೆಲ್ಲ ಒಣಗಿಸಿ ಕೆಲಸ ಇದೆ. ಫೋನ್ ನೋಡ್ಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು. ಇವತ್ತು ಇದು ಟೇಬಲ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಟೇಬಲ್ ಇವಾಗ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಕೂತ್ಕೊಂಡು. ಆ್ಯಂಡ್ ಒಂದು ಸ್ವಲ್ಪ ಪೇಂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಪೇಂಟ್ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಟ್ರಯಲೆಲ್ಲ ಮಾಡ್ತಾ ಇದ್ದೆ. ಈ ಥರ ಮಾಡಿಕೊಂಡು ಏನಾರ ಒಂದು ಟ್ರೈ ಮಾಡೋಣ ಅಂತ ಪೇಂಟೆಲ್ಲ ಚೆಕ್ ಮಾಡ್ತಾ ಇದ್ದೆ, ಕರೆಕ್ಟಾಗಿ ಹತ್ತುತ್ತಾ ಇಲ್ವಾ ಅಂತ. ಆ್ಯಂಡ್ ಈ ಪಿಂಕ್ ಹಾಕಿದೆ, ಚೆನ್ನಾಗೇ ಕಾಣಿಸ್ತಾ ಇದೆ. ನಾನು ವೇಸ್ಟ್ ಪೇಪರಲ್ಲಿ ಟ್ರೈ ಮಾಡೋಣ ಅಂತ ಫಸ್ಟು ಟ್ರೈ ಮಾಡಿದ್ದು. ಸೊ ಇದು ನಾನು ವರ್ಕಿಂಗ್ ಮಾಡಿರ್ತೀನಲ್ವಾ, ಸೊ ಆ ಥರದ್ದೆಲ್ಲ ಬಿದ್ದಿತ್ತು, ತೊಗೊಂಡು ಹಾಕಿದೆ ಈ ಥರ ಪೇಂಟು. ಏನು ಹೋಗೋದೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ ಪೇಂಟಿದು. ಸೊ ಟ್ರೈ ಮಾಡೋಣ ಅಂತ. ಇದು ವೇಸ್ಟು, ಸುಮ್ಮನೆ ಟ್ರೈ ಮಾಡಿದ್ದೆ, ಅದಕ್ಕೆ ಇವಾಗ ತೊಗೊಂಡು ಬಂದಿದ್ದೀನಿ. ಆಮೇಲೆ ಪೇಂಟ್ ಏನೆಲ್ಲ ಮಾಡೋಕ್ಕಾಗುತ್ತೆ ನೋಡಿಬಿಟ್ಟು ಮಾಡ್ತೀನಿ. ಬಟ್ ಇವಾಗ ಫಸ್ಟ್ ಆ್ಯಕ್ಚುಲಿ ಟೇಬಲ್ ಕ್ಲೀನ್ ಮಾಡಬೇಕು, ಸ್ವಲ್ಪ ಸೆಟಪ್ ಎಲ್ಲ ಮಾಡಬೇಕು. ಕ್ಲೀನ್ ಮಾಡಿ ನಾನು ಅಂದ್ಕೊತಾ ಇದ್ದೀನಿ, ಈ ಟೇಬಲ್ ಏನಿದೆ ಅಲ್ವಾ, ಇದನ್ನ ಮೂವ್ ಮಾಡಿ ಈ ಕಡೆ ಟರ್ನ್ ಮಾಡಿ ಇಡೋಣವಾ ಅಂತ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ನಾನಿಲ್ಲಿ ಬೆಳಕು ಬರುತ್ತೆ ಇಲ್ಲ ಅಂತ, ಬಟ್ ತುಂಬ ಹಾರ್ಶ್ ಬೆಳಕು ಬರುತ್ತೆ ಅಂತ ನಂಗೆ ಅನಿಸುತ್ತೆ. ತುಂಬಾ ಬ್ರೈಟಾಗಿ ಬೀಳುತ್ತೆ. ಆ್ಯಂಡ್ ಏನು ಅಷ್ಟು ಇವಾಗ ಕ್ಯಾಮ್ರಾಗಾದ್ರೂ ಅಷ್ಟೇನು ಸೂಟ್ ಆಗೋಲ್ಲ ಈ ಲೈಟು. ಸೊ ಇದು ಬೇಡವಾ ಹೀಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಟೇಬಲ್ನ ಫುಲ್ ಈ ಸೈಡ್ ಮೂವ್ ಮಾಡಿದ್ರೆ ಈ ಸ್ಯಾಕ್ ಪ್ಯಾಕೆಟೆಲ್ಲ ಏನಿದೆ, ಸೊ ಅದು ಕೂಡ ಆ ಮೂಲೆಗೆ ಹಾಕ್ಬೋದು ಅವಾಗ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಎರಡು ಥರ ಹೀಗೆ ಮಾಡಿದ್ರೆ ಇದನ್ನು ಮತ್ತೆ ಇನ್ನೊಂದು ಥರ ಅರೇಂಜ್ ಮಾಡಬೇಕು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಐ ಥಿಂಕ್ ಮೂವ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸಿ ಒಂದು ಸ್ವಲ್ಪ ಬೇಗ ಕೂದಲು ಒಣಗಿಸ್ಕೊಂಡು ಬಂದು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಬಿಸಿಲು ನೋಡ್ಬೋದು, ಇಲ್ಲೆಲ್ಲ ಬಿಸಿಲಿದೆ, ಇಲ್ಲೆಲ್ಲ ಬಟ್ಟೆ ಒಣಗಾಕ್ತಾರೆ ನಮ್ಮ ಮನೇಲಿ. ಸೊ ಈ ಕಡೆ ಹೋಗ್ಬೇಕು. ಸ್ವಲ್ಪ ಮಧ್ಯಾಹ್ನ ಆಗಿಬಿಡ್ತಲ್ವಾ, ಸೊ ಬಿಸಿಲೆಲ್ಲ ಈ ಕಡೆ ಮೂವ್ ಆಗಿದೆ. ಬಟ್ ಸಿಕ್ಕಾಪಟ್ಟೆ ಇದೆ ಬಿಸಿಲು, ನೋಡ್ಬೋದು ಬಿಸಿಲಿದೆ. ಸೊ ಕೂದಲು ಒಣಗಿಸ್ಕೊಂಡು, ಸೊ ಗೈಸ್ ಕೂದಲೆಲ್ಲ ಒಣಗಿಸ್ಕೊಂಡು ಬಂದೆ. ಸೊ ನೋಡಿ ಈಗ ತಲೆ ಸ್ನಾನ ಮಾಡಿದಾಗ ಎಷ್ಟು ಸಾಫ್ಟಾಗಿ, ಇನ್ನೊಂದು ಸ್ವಲ್ಪ ಸಿಲ್ಕಿ ಹೇರ್ಸು. ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಈಗ ಇನ್ನೊಂದು ಸ್ವಲ್ಪ ಏನನ್ಸ್ತಿ ಕೂಂಬೆಲ್ಲ ಮಾಡಿದ್ರೆ ಚೆನ್ನಾಗಾಗುತ್ತೆ ಕೂದಲು. ಅದೇ ಹೇರ್ ಫಾಲ್ ಕೂಡ ಹಾಗೆ ಸರಿಯಾಗುತ್ತೆ, ಹಾಗೆ ಬರ್ತಾನೇ ಇರುತ್ತೆ ನೋಡಿ. ಅದೊಂದೇ ಹಿಂಸೆ ಬಿಟ್ಟರೆ ಕೂದಲು ಏನು ಚೆನ್ನಾಗೇ ಇದೆ. ಹೇರ್ ಫಾಲ್ ಒಂದು ನಿಲ್ಲಬೇಕು ಅಷ್ಟೇ. ಸೊ ಇವಾಗ ಬೇಗ ಊಟ ಮಾಡಬೇಕು. ಊಟ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ, ಇಷ್ಟು ಹಿಂಗೆ ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನೊಂದು ಚೂರು ಫುಲ್ ಒಣಗಿದೆ, ಚೂರು ಹಸಿ ಇದ್ದಲ್ಲೆಲ್ಲ ಇದು ಆಗಲಿ ಅಂತ ಅಷ್ಟೆ. ಆಮೇಲೆ ಊಟ ಮಾಡಿ ರೆಡಿಯಾಗಿ ವಿಡಿಯೋ ಶೂಟ್ ಮಾಡೋಣ. ಸೊ ಗೈಸ್ ರೆಡಿ ಆದೆ, ಬೇಗ ಊಟ ಮಾಡ್ಕೊಂಡು ಬಂದು ರೆಡಿಯಾಗಿದ್ದೀನಿ. ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದು ಶಾರ್ಟ್ ಕುರ್ತಾ ಮತ್ತು ತಲೆ ಸ್ನಾನ ಮಾಡಿದ್ನಲ್ಲ, ಸೊ ಫ್ರೀ ಹೇರ್ಸ್ ಬಿಟ್ಟು ಲೈಟಾಗಿ ಮೇಕಪ್ ಮಾಡಿಕೊಂಡು ಬಂದೆ. ಸೊ ಇವಾಗ ಶೂಟ್ ಮಾಡಬೇಕು. ಶೂಟ್ ಮಾಡೋದ್ರ ಜೊತೆ ಕ್ಲೀನ್ ಮಾಡಬೇಕು. ಸೊ ನೋಡ್ತಿರ್ಬೋದು ಆದಷ್ಟು ಮೆಸ್ ಹಾಗೆ ಆಗ್ತಾನೇ ಇದೆ. ಇದು ಪಾಟ್ಸ್, ಇದ್ರ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಟೈಮು.
ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ. ಸೊ ಇವಾಗ ಸದ್ಯಕ್ಕೆ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಇಯರಿಂಗ್ಸ್ ಎಲ್ಲ ತೆಗೆದಿಟ್ಟಿದೆ, ಇವಾಗ ಹಾಕೊತಾ ಇದ್ದೆ. ಸೊ ನಾನು ಹಾಕಿರೋದು ಇವತ್ತು ಕ್ವೀನ್ ಇದೆ ಅದ್ರ ಮೇಲೆ. ಸೊ ಇಷ್ಟ ಆಯಿತು ನನಗೆ, ಇದನ್ನ ಹಾಕೋಣ ಅಂತ ಹಾಕಿದ್ದೀನಿ. ಸೊ ಇವಾಗ ಬನ್ನಿ ವಿಡಿಯೋ ಶೂಟ್ ಮಾಡ್ತೀನಿ, ಹಾಗೆ ಕ್ಲೀನ್ ಮಾಡ್ತೀನಿ, ತೋರಿಸ್ತಾ ಇರ್ತೀನಿ ಮಜ್ಜಿಗೆ ನಿಮಗೂ ಕೂಡ. ಗೈಸ್ ನೋಡಿ, ಇಷ್ಟು ಇವಾಗ ಕಸ ತೆಗೆದಿದ್ದೀನಿ. ಅದು ಜಸ್ಟ್ ಇದನ್ನು ತೆಗೆದೆ, ಈ ಡ್ರಾರ್ ಫುಲ್ ತೆಗೆದು ನೀಟಾಗಿ ಜೋಡಿಸಿ ಬೇಡ್ದಿರೋದನ್ನೆಲ್ಲನೂ ತೆಗೆದಾಕಿದ್ದೀನಿ. ಈಗ ಇದನ್ನು ತೆಗಿಬೇಕು. ಮೇಲ್ಗಡೆನೂ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನಂಗೆ ಅನ್ನಿಸ್ತಾ ಇದೆ ಇದು ಇವತ್ತು ಮುಗಿಯಲ್ಲ ಅಂತ. ನಂಗೆ ನೋಡಿದ್ರೆ 5:30ಇಂದ ಟ್ಯೂಷನ್ಸ್ ಇರುತ್ತೆ, ಮತ್ತು ಆಲ್ರೆಡಿ 4:30 ಆಗೋಗಿದೆ. ಇನ್ನು 1 hour ಇದೆ. ಏನು ಮಾಡಲಿ, ಇವತ್ತು ಒಂದೇ ದಿನ ಮಾಡಲಾ ಅಥವಾ ಡಿವೈಡ್ ಮಾಡ್ಕೊಳ್ಳ ಅಂತ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಈ ಟೇಬಲ್ನ ಈ ಕಡೆ ಹಾಕಬೇಕು, ಯಾಕಂದರೆ ಈ ಥಿಂಗ್ಸ್ನೆಲ್ಲ ತೆಗೆದಿದ್ದೀನಲ್ವ. ಇಲ್ಲಾಂದರೆ ಇದು ನಾಳೆ ತನಕ ಮತ್ತೆ ಇಲ್ಲೇ ಇದ್ದು ಬಿಡುತ್ತೆ, ಸರಿ ಹೋಗಲ್ಲ. ಅದು ಅರ್ಥ ಆಗ್ತಿಲ್ಲ ಏನು ಮಾಡಲಿ ಅಂತ. ಸೊ ಡ್ರಾಯರೇ ಸ್ವಲ್ಪ ಹೊತ್ತು ಟೈಮ್ ಹಿಡಿತು. ಇಲ್ಲಿ ಇವಾಗ ಇನ್ನೇನಿಲ್ಲ, ಈ ಬುಕ್ಸ್ನೆಲ್ಲ ತೆಗೆದು ಆ ಡ್ರಾಯರಲ್ಲಿ ಇಡಬೇಕು. ಬಿಟ್ಟು ಇದು ಕಿಚನ್ಗೆ ಹೋಗುತ್ತೆ, ಇದೆಲ್ಲ ಒಳಗೆ ಹೋಗ್ಬಿಡುತ್ತೆ ಹೆಂಗೋ. ಬಟ್ ಟೇಬಲ್ ಫಸ್ಟ್, ಇಲ್ಲಾಂದರೆ ಸುಮ್ಮನೆ ಟೇಬಲ್ನೇ ಮೂವ್ ಮಾಡ್ತೀನಿ ಇವಾಗ. ಸೊ ಗೈಸ್ ಫೈನಲಿ ಟೇಬಲ್ ಈ ಕಡೆ ಇದನ್ನ ತೆಗೆದು ಈ ಕಡೆ ಹಾಕಿದ್ದೀನಿ. ಬಟ್ ಈ ಕಡೆ ಫುಲ್ ಮೆಸಪ್ ಆಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ನಾನು ಅನ್ಕೊತಾ ಇರೋದು ಇವಾಗ ಸದ್ಯಕ್ಕಿಲ್ಲಿ ಇದೊಂದು ಬ್ರೆಡ್ ಮತ್ತು 2 ಸ್ಮಾಲ್ ಫ್ಲಾಸ್ ಇಟ್ಟಿದ್ದೀನಿ. ಕೃಷ್ಣನೂ ಅಲ್ಲೇ ನಿಲ್ಲಿಸಿದ್ದೀನಿ, ಅದು ಲೈಟ್ ಚಾರ್ಜ್ ಆಗಬೇಕಿತ್ತು. ಮತ್ತು ಇದನ್ನೆಲ್ಲ ಇದನ್ನು ಕ್ಲೀನ್ ಮಾಡಬೇಕು. ಇದನ್ನ ಸುಮ್ಮನೆ ಇಲ್ಲಿಂದ ತೆಗೆದು ಬಿಡೋಣ ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ಇದು ಸಿಂಪಲಾಗಿ ಸ್ಟಡಿಗೆ ಇರಲಿ, ಮೇಕಪ್ನೆಲ್ಲ ತೆಗೆದು ಬೇರೆ ಕಡೆ ಅರೇಂಜ್ ಮಾಡೋಣ ಅಂತ. ಬಟ್ ಇವತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಈ ಮೆಸಪ್ನ ಇವಾಗ ಫಸ್ಟಿಗೆ ಕ್ಲೀನ್ ಮಾಡಬೇಕು ನಾನು, ಇಲ್ಲ ನಮ್ಮಮ್ಮ ಸರಿಯಾಗಿ ಕ್ಲಾಸ್ ತಗೋತಾರೆ. ಸೊ ಫಸ್ಟ್ ಇದನ್ನ ಹೀಗೆ ಇಡ್ತೀನಿ, ಯಾಕಂದರೆ ಜಸ್ಟ್ ಇದೊಂದು ಟೇಬಲ್ ಅಲ್ವಾ, ಅಲ್ಲ ಇದೊಂದು ರ್ಯಾಕ್. ಈ ರ್ಯಾಕ್ನ ಕ್ಲೀನ್ ಮಾಡಿ ಮತ್ತು ನಾನು ಇಲ್ಲೆಲ್ಲ ಡೆಕೋರ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಸೊ ಹೇಗೂ ಒಂದೇ ಇದ್ರೊಳಗಂತೂ ಆಗಲ್ಲ ಇದು. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ಮೆಸಪ್ ಕ್ಲೀನ್ ಮಾಡಿಬಿಡ್ತೀನಿ. ಗಾಯ್ಸ್ ಏನು ಹೇಳ್ತಿದ್ದೀನಿ ಅಂದ್ಕೋಬೇಡಿ. ಈಗ ಒಂದು ಹೊಸ ಬ್ಯಾಕ್ಗ್ರೌಂಡ್ ಮೀನ್ಸ್ ಈ ಒಂದು ವ್ಯೂವಿಂದ ತೆಗ್ದಿರಲಿಲ್ಲ ಇವತ್ತು. ಸೊ ಇನ್ಮೇಲೆ ಈ ಥರ ಬರುತ್ತೆ ಸ್ವಲ್ಪ, ಯಾಕಂದರೆ ಹಿಂಗೆ ಟರ್ನ್ ಆಯ್ತಲ್ಲ. ಸೊ ಈ ಕಡೆ ಬರುತ್ತೆ. ಆ್ಯಂಡ್ ಇಲ್ಲಿ ನನ್ನ ಬೆಡ್ ಏನು ಕಾಣ್ತಾ ಇದೆ, ಈ ಬೆಡ್ ಮೇಲೆ ಕೂಡ ಅಷ್ಟೇ, ಅಂದರೆ ಹಿಂದೆ ಕೂಡ ಅಷ್ಟೇ ಒಂದಿಷ್ಟು ಡೆಕೋರೇಷನ್ ಮಾಡೋಕ್ಕೆ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಮಾಡಬೇಕು. ಆ್ಯಂಡ್ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಫೇರಿ ಲೈಟ್ಸ್ ಬರುತ್ತೆ ಅಲ್ವಾ, ಸೊ ಫೇರಿ ಲೈಟ್ಸ್ ಹಾಕಿ ಚಿಕ್ಕ ಚಿಕ್ಕ ಪೋಲರೈಟ್ ಫೋಟೋಸ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತೊಗೊಂಡು ಬಂದಿದ್ದೀನಿ, ಅದನ್ನೆಲ್ಲ ಮಾಡಬೇಕು. ಬಟ್ ಅದನ್ನ ಇವತ್ತೇನು ಮಾಡಲ್ಲ, ನಾಳೆ ಅವಾಗ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ. ಸದ್ಯಕ್ಕೆ ಟೇಬಲ್ ರೆಡಿಯಾಗಿದೆ, ಅಂದರೆ ಪೊಸಿಷನ್ ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್. ಏನಂದರೆ ಡೆಕೋರೇಷನ್ ಮಾಡಬೇಕು, ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ ಅಂದಲ್ಲ. ಸೊ ಅದು ಮಾಡಬೇಕು. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ. ಇನ್ನು ಹೊರಟಿತ್ತು ಬೆಡ್ ಮಾಡಬೇಕು. ಆ್ಯಂಡ್ ನಾನು ಇದು ತೊಗೊಂಬಂದಿದ್ದೀನಿ ಹ್ಯಾಂಗಿಂಗ್, ಒಂದೇ ನಿಮಿಷ. ಸೊ ಬಂದೆ. ಸೊ ಈ ಥರ ಹ್ಯಾಂಗರ್ ತಂದಿದ್ದೀನಿ. ಸೊ ಇದು ಚಿಕ್ಕದು ಅನಿಸುತ್ತೆ, ಈ ಥರ ಬರುತ್ತೆ ವಾಲ್ ಹ್ಯಾಂಗಿಂಗು. ಇದು ಮಧ್ಯಕ್ಕೆ ಒಂದು ಯಾವುದಾದ್ರೂ ಫ್ಲವರ್ ಇಡೋದು, ಲೈಕ್ ಈಗ ಇಲ್ಲಿರೋದು ಒಂದು ತೋರಿಸ್ತೀನಿ. ಈ ಥರ ಇಟ್ಟು ಇಡೋಣ ಅಂತ ತಗೊಂಡು ಬಂದಿದ್ದೀನಿ. ಇದನ್ನು ವಾಲ್ ಹ್ಯಾಂಗ್ ಮಾಡೋಕ್ಕೆ ನಾನು ಫಸ್ಟ್ ಅಂದ್ಕೊಂಡೆ ನಾನು ಇಲ್ಲಿ ಹಾಕೋಣ ಅಂತ. ಇವಾಗ ಅನ್ಕೋತಾ ಇದ್ದೀನಿ ಈ ಸೈಡ್ ಹಾಕೋಣವಾ ಅಂತ. ಸೊ ಲೆಟ್ಸ್ ಸಿ ಯಾವ ಕಡೆ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಕ್ತೀನಿ. ಇನ್ ಕೇಸ್ ಇಲ್ಲಿ ಹಾಕೋದಾದ್ರೂ ಇದೆ, ಅಲ್ಲಿ ಆಲ್ರೆಡಿ ಒಳ್ಳೆ ಇದೆ. ಬಟ್ ಅಲ್ಲಿ ಒಂದು ಆಲ್ರೆಡಿ ನಾನು ಫೋಟೋ ಫ್ರೇಮ್ ಹಾಕಿದ್ದೀನಿ, ಆ ಫೋಟೋ ಫ್ರೇಮ್ನ ತೆಗಿಬೇಕಾಗುತ್ತೆ. ಇದು ಸೇಮೇ, ಸ್ವಲ್ಪ ದೊಡ್ಡದು ಅದಕ್ಕಿಂತ. ಇದು ಅಷ್ಟೇ ಸೇಮ್ ಹೀಗಿಡೋದು. ನಾನು ಆ್ಯಕ್ಚುಲಿ ಇದನ್ನು ಗ್ರೀನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಈ ಸೈಜಲ್ಲಿ ಗ್ರೀನ್ ಸಿಗಲಿಲ್ಲ, ದೊಡ್ಡದಿತ್ತು. ನನಗೆ ಇಷ್ಟೇ ಸೈಜ್ ಬೇಕಿತ್ತು, ಬಿಕಾಸ್ ಇದಕ್ಕೆ ಇಷ್ಟೇ ಸೂಟ್ ಆಗುತ್ತೆ ಅಂತ. ಗ್ರೀನ್ ಆಗಿದ್ದರೆ ಇನ್ನೂ ಬೆಟರ್ ಆಗ್ತಿತ್ತು ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಯಾವಾಗಾದರೂ ಸಿಕ್ಕಾಗ ಅದನ್ನು ತೊಗೊತೀನಿ. ಇವಾಗಂತೂ ಸದ್ಯಕ್ಕೆ ಇದಿದೆ, ಈ ಥರ 2 ಇದೆ. ನಾನು ಅನ್ಕೋತಾ ಇದ್ದೀನಿ ಒಂದು ಇಲ್ಲಿ ರೂಮ್ಗೆ ಹಾಕಿ ಒಂದು ಹಾಲ್ಗೆ ಹಾಕೋಣ ಅಂತ. ಬಟ್ ಹಾಲ್ಗೆ ಹಾಕೋಕ್ಕೆ ಹುಕ್ ಬೇಕು. ಸೊ ಹುಕ್ ತೊಗೋಬೇಕು. ಇನ್ನೂ ಇದೆ ಚಿಕ್ಕ ಪುಟ್ಟ ಸಾಮಾನುಗಳು ತೊಗೊಳ್ಳೋದು, ಒಂದು ಬ್ಯಾಟ್ರಿ ತೊಗೋಬೇಕು. ಬಿಕಾಸ್ ಅಲ್ಲಿ ಫೇರಿ ಲೈಟ್ಸ್ ಹಾಕ್ತೀನಿ ಅಂತ ಹೇಳಿದಲ್ವಾ, ಅಲ್ಲಿ ಯಾವುದು ಸ್ವಿಚ್ ಬೋರ್ಡ್ ಇಲ್ಲ. ಸೊ ಬ್ಯಾಟ್ರೀಸ್ದು ಆರ್ಡರ್ ಮಾಡಿದ್ದು ನಾನು, ಲೈಟ್
ಸೊ ಬ್ಯಾಟ್ರಿ ತೊಗೋಬೇಕು, ಇದಕ್ಕೊಂದೆರಡು ಹುಕ್ ತೊಗೋಬೇಕು. ಆ್ಯಂಡ್ ಇಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. 2 ಐಡಿಯಾ ಅಂತ ಅಲ್ಲಲ್ಲಿ ಯಾವ್ದು ಮಾಡಲಿ ಅಂತ ಯೋಚನೆ ಮಾಡ್ತೀನಿ. ಅದಕ್ಕೂ ಕೂಡ ಕಾರ್ಡ್ಬೋರ್ಡ್ಸ್ ಸಮಥಿಂಗ್ ಏನಾದರೂ ಬೇಕು ಆ ಥರದ್ದು. ಇಷ್ಟಿದೆ ಕತೆ. ಇದನ್ನು ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗೋಷ್ಟರೊಳಗೆ ಮಾಡಬೇಕು. ಕಾಲೇಜ್ ಸ್ಟಾರ್ಟ್ ಅಲ್ಲ, ಈ ವೀಕ್ ಒಳಗೆ ಮಾಡಬೇಕು ಆದಷ್ಟು ಬೇಗ. ಅಂದರೆ ಆಮೇಲೆ ಸ್ವಲ್ಪ ಬೇರೆ ವೀಡಿಯೋಸ್ ಥರ ಮಾಡ್ಬೋದು, ಇಲ್ಲಾಂದರೆ ಇದೇ ಆಗೋಗುತ್ತೆ ಅಂತ. ಕಾಲೇಜ್ ಟೈಮಲ್ಲಂತೂ ಇದೆಲ್ಲ ಮಾಡೋಕ್ಕಾಗಲ್ಲ, ಇವಾಗ ಫ್ರೀ ಇರೋದ್ರಿಂದ ಮಾಡ್ಬೋದು ಸ್ವಲ್ಪ ಅಂತ. ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಪಾಸಿಟಿವಿಟಿ, ಸ್ವಲ್ಪ ಬೇರೆ ಥರನೇ ರಿಫ್ರೆಶ್ ಆಗುತ್ತೆ. ಬೇರೆ ಅಂದರೆ ಚೆನ್ನಾಗಿ ಎಲ್ಲ ನೀಟಾಗಿ ನಮ್ಗೆ ಇಷ್ಟ ಆಗೋ ಥರ ಇದ್ದಾಗ ಏನೋ ಒಂದು ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಅನ್ನಿಸ್ತಾ ಇರಲಿಲ್ಲ ನನಗಿದೆಲ್ಲ ಆಗುತ್ತೆ ಅಂತ, ಬಟ್ ಇವಾಗ ಅನಿಸುತ್ತೆ ಎಲ್ಲನೂ. ಸೊ ಹೀಗಿದೆ ಈಗ ಕತೆಗಳು. ಇದನ್ನೆಲ್ಲ ಮಾಡಬೇಕು. ಮಾಡಿ ಏನಾದರೂ ಒಂದು ಅದು ಡೆಕೋರೇಷನ್ದು ಹುಡುಕ್ತೀನಿ ಇವಾಗ ಕೂತ್ಕೊಂಡು ಹೇಗೆ ಮಾಡೋದು ಅಂತ. ಟ್ಯೂಷನ್ ಆಯಿತು, ನಂದು ಟ್ಯೂಷನ್ ಇತ್ತು. 5:30 ಇರುತ್ತೆ, 7:30 ಮುಗಿಯೋದು. ಬಟ್ ಹೇಳೋ ಟೈಮ್ 7:30, ಎಲ್ಲ ಹೋಗೋ ತನಕ 8 ಆಗಿಬಿಡುತ್ತೆ. ಆಗಿದೆ ಇವಾಗ 8:10 ಏನೋ ಆಯಿತು ಈಗ. ಅಪ್ಪ ಇದೇನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇದು ನಾನಿಲ್ಲಿ ನಿಲ್ಸಿದ್ದೀನಲ್ವಾ, ಇಲ್ಲಿದೆ ಅಲ್ವಾ ಇದು ಅದನ್ನ ಇಡ್ಲಾ ಬೇಡವಾ ಅಂತ ನಂಗೆ ಕನ್ಫ್ಯೂಷನ್ ಆಗ್ತಾಯಿದೆ. ನಾನು ಇಲ್ಲಿಂದ ತೆಗೆದುಬಿಡೋಣ ಅದನ್ನ, ನನ್ನ ಕಬೋರ್ಡ್ ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ನಾನು. ನಮ್ಮಮ್ಮ ಬೇಡ ಇಟ್ಕೋ, ಏನಾದರೂ ಇಡಕ್ಕೆ ಬರುತ್ತೆ ಅಂತ ನಮ್ಮಮ್ಮ. ನೋಡೋಣ, ಯಾಕಂದರೆ ತುಂಬ ರಶ್ ಆಗಿಬಿಟ್ರು ಚೆನ್ನಾಗಿರಲ್ಲ ಟೇಬಲ್, ಸ್ವಲ್ಪ ಏನೂ ಇರಬಾರ್ದು ಟೇಬಲ್ ಮೇಲೆ ಅಂತ ನನಗಿರೋದು. ಹಂಗೆ ಅಂತಿದ್ದಾರೆ. ನಾನು ಈ ಸ್ಯಾಕ್ಸು ಅಷ್ಟೇ, ನಾನು ಇದನ್ನು ತೆಗೋಣ ಅಂತಲೇ ಅಂದ್ಕೊಂಡಿದ್ದೆ. ದೆನ್ ತುಂಬ ಹೆವಿ ಇತ್ತು, ಹೋಗ್ಲಿ ಬಿಡು ಅಲ್ಲ ಇದ್ರೆ ಇರಲಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ನಮ್ಮಮ್ಮ ಹೇಳ್ತಿದ್ದಾರೆ ಇಲ್ಲ ತೆಗ್ದು ಈ ಸೈಡೇ ಇಡೋಣ, ಇದನ್ನ ಟೇಬಲ್ ಏನೋ ಚೂರು ಮೂವ್ ಮಾಡಿ ಈ ಸೈಡೇ ಇಡೋಣ ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ಸೊ ಲೆಟ್ಸಿ, ಸಂಡೇ ಎಲ್ಲರೂ ಫ್ರೀ ಇರ್ತಾರಲ್ವ, ಅದು ನನ್ನ ಕೈಲಂತೂ ಎತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅದು. ಸೊ ಸಂಡೇ ಏನಾದರೂ ಮಾಡೋಣ ಅಂತ ಅಂದು ಸುಮ್ಮನಾದೆ. ಸೊ ಇವಾಗ ಏನಾದರೂ ಮಾಡೋಣ. ಇದು ಹೇಗೆ ಅನ್ನಿಸ್ತು ನನಗೆ? ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಿಕಾಸ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದ್ದು. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಕೂಡ ತೊಗೋಬೋದು. ಮೀಶೋಲ್ಲೇ ನಾನು ಆರ್ಡರ್ ಮಾಡಿದ್ದು. ನಾನು ಇದನ್ನೆಲ್ಲ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲೈಕ್ ನಾನು ಒಂದು 15 ಡೇಸ್ ಬ್ಯಾಕ್ ಏನೋ ಮೀಶೋಲ್ಲಿ ಒಂದಿಷ್ಟು ಪರ್ಚೇಸ್ ಮಾಡಿದ್ದೆ ಡೆಕೋರೇಷನ್ ಅಂತಾರೆ. ಸೊ ಅದನ್ನೆಲ್ಲ ಮಾಡೋಣ ಅಂದ್ಕೊಂಡೆ. ಇನ್ಸ್ಟಾಗ್ರಾಮ್ಗೆ ಅವಾಗ ಬಂದಿದ್ದ ದಿನವೇ ನಾನೆಲ್ಲನೂ ಅನ್ಬಾಕ್ಸ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ನಾನು ಏನೋ ಇಲ್ಲಿ ಡೆಕೋರ್ ಮಾಡುವಾಗ ಅದನ್ನ ಮಧ್ಯೆ ಕ್ಲಿಪ್ಸ್ ಆ್ಯಡ್ ಮಾಡ್ಬೋದು ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಿಗೆ ಅವತ್ತೇ ಮಾಡಿಬಿಟ್ಟಿದ್ದೆ. ಬಟ್ ಯೂಟ್ಯೂಬ್ ವ್ಲಾಗ್ ಮಾಡಿರಲಿಲ್ಲ ಅವತ್ತು. ಸೊ ನಾನೇನು ಯೂಟ್ಯೂಬ್ಗೆ ಅಂತ ತೊಗೊಳ್ಲಿಲ್ಲ. ನಾನು ಹಾಗೆ ತೋರಿಸೋವಾಗ, ಅಂದರೆ ಡೆಕೋರ್ ಮಾಡೋವಾಗ ತೋರಿಸ್ತೀನಿ ಅಷ್ಟೇ. ಸೊ ಇದು ಅದರೊಳಗೆ ತೊಗೊಂಡಿತ್ತು. 2 ಕಾಂಬೋ ಸೆಟ್ಟಲ್ಲಿ ಬಂತು ಇದು. ಆ್ಯಂಡ್ ಈ ಫ್ಲಾಸ್ ಕೂಡ ಅಷ್ಟೇ, ಚಿಕ್ಕ ಚಿಕ್ಕ ಫ್ಲಾಸ್ ಇದೆಯಲ್ಲ, ಇದಕ್ಕೆ ಆ್ಯಕ್ಚುಲಿ ಪೆಬಲ್ಸ್ ತೊಗೋಬೇಕು ಅಂತ ಅಂದ್ಕೊಂಡೆ, ಮತ್ತೆ ಮರೆತೇ ಹೋಯಿತು. ಇಲ್ಲೆಲ್ಲ ಪೆಬಲ್ಸ್ ಹಾಕಿಡೋಣ ಅಂತ ಒಳಗೆ. ನೋಡೋಣ ಯಾವಾಗಾದರೂ ನೆನಪಾದಾಗ ತಗೋತೀನಿ. ಇದು 8 ಬಂದಿತ್ತು, ಸೆಟ್ ಆಫ್ 8 ಇದು. ಇಲ್ಲಿ 2 ಇಟ್ಟಿದ್ದೀನಿ, ಹೊರಗಡೆ ಹಾಲಲ್ಲಿ 2 ಇದೆ, ಇನ್ನು 4 ಹಾಗೆ ಇದೆ. ಇದು ಬೇಕಲ್ಲ, ಇದಕ್ಕೊಂದೆರಡು ಹೋಗುತ್ತೆ, ಇನ್ನೊಂದೆರಡು ಇರಲಿ ಅಂತ. ನಾನು ಕಡಿಮೆಗೆ ನೋಡಿದೆ, ಒಂದು 4-5 ಇದ್ರೂ ಸಾಕು ನನಗೆ ಅಂತ. ಬಟ್ ಇರಲಿಲ್ಲ ಅಷ್ಟು, ಮಿನಿಮಮ್ಮೇ 8 ಇದ್ದಿತ್ತು. ಸೊ ತೊಗೊಂಡು. ಸೊ ಇಷ್ಟು ಕತೆಗಳಾಗಿತ್ತು. ಸೊ ಇವಾಗ ಬನ್ನಿ ನೆಕ್ಸ್ಟ್ ಏನು ಮಾಡುವುದು ಅಂತ ನೋಡುವ. ಆ್ಯಂಡ್ ಇನ್ನೊಂದು ವಿಷಯ, ಈ ಲೈಟ್, ಐ ಆಮ್ ಇನ್ ಲವ್ ವಿತ್ ದಿಸ್ ಲೈಟ್ ಅಂತ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಬರುತ್ತೆ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಎಲ್ಲ ಎಫೆಕ್ಟಿಗಿಂತ ಇದು ಏನಿದೆಯಲ್ಲ ಇವಾಗ ಇಟ್ಕೊಂಡಿರೋದು, ಇದೆಲ್ಲ ಬ್ಲಿಂಕ್ ಆಗುತ್ತೆ ರೀ. ಹಾಂ, ಇದೊಂದು ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ತುಂಬಾ ಹೇಳ್ತಾರೆ ಕೋಸಿ ವಾಮ್ ಆಗಿ ಫೀಲ್ ಕೊಡುತ್ತೆ. ಸೊ ಇದಂತೂ ತುಂಬ ಇಷ್ಟ ಆಗ್ತದೆ ನನಗೆ. ನಿಮ್ಗೇನಾದರೂ ಇದು ಬ್ಲಿಂಕ್ ಬೇಕಂದರೆ ಹೇಳಿ, ನಾನು ಕೊಡ್ತೀನಿ. ಮೀಶೋಲ್ಲಿ ತೊಗೊಂಡಿದ್ದು ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡಿ ಈ ಥರದ್ದು ಚೆನ್ನಾಗಿದೆ. ಇದು ಈಗ 4th ಬ್ಲಾಕಿಗೆ ಹೋಗ್ಬೇಕು ತಾನೆ ನಿಮಗೆ? 4th ಬ್ಲಾಕ್ ಹೋಗೋಣ ಅಥವಾ ಇದಕ್ಕೆ ಹೋಗೋಣ, ಗಾಂಧಿ ಬಜಾರ್ಗೆ ಹೋಗೋಣ? ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ, ಹಾಯಾಗಿರುವೆ ರಾಘವೇಂದ್ರ.
ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ पितमात स्वामी सखा हमारे पितमात स्वामी सखा हमारे नाथ नारायण वासुदेव ಗೈಸ್ ಡ್ರ್ಯಾಗನ್ ಫ್ರೂಟ್ ನೋಡಿ ಫುಲ್ಲು ಪಿಂಕಿಶ್ ಇದೆ. ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಹೆಚ್ಚಿಬಿಟ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಾನು ಡ್ರ್ಯಾಗನ್ ಫ್ರೂಟು ಚಿಕ್ಕವಳಿದ್ದಾಗ ಅವಾಗೆಲ್ಲ ಜಾಸ್ತಿ ಗೊತ್ತಿರಲಿಲ್ಲ ಫ್ರೂಟೆಲ್ಲ. ಈಗ ರೀಸೆಂಟಾಗಿ ಒಂದು 3-4 ಇಯರ್ಸಿಂದ ಅನಿಸುತ್ತೆ ತುಂಬ ತಿಂತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೂಟ್ ತಿನ್ನೋಕ್ಕೆ, ಅಂದರೆ ಲೈಕ್ ನೋ ಸ್ವೀಟ್. ಕೆಲವೊಂದು ಸ್ವೀಟ್ ಇರುತ್ತೆ, ಏನೂ ಇರೋಲ್ಲ, ಟೇಸ್ಟ್ಲೆಸ್, ಬಟ್ ಆದರೂ ಚೆನ್ನಾಗಿರುತ್ತೆ. ಈ ಥರ ಇದೆ. ಈಗ ಒಂದ್ಸತಿ ತೊಗೊಂಡು ನೀಟಾಗಿ ಇದ್ರದ್ದು ನೋಡಿ ಈ ಸಿಪ್ಪೆ ಎಲ್ಲ ತೆಗೆಷ್ಟೊಳಗೆ ಇಷ್ಟ ಆಗುತ್ತೆ ಎಲ್ಲ ಇನ್ನು ತೊಳ್ಕೊಂಡು ಬರ್ತೀನಿ. ಸೊ ವಾಶ್ ಮಾಡಿದ್ದೀನಿ ಇವಾಗ. ಒಂದ್ಸತಿ ನೀಟಾಗಿ ಅಂದರೂ ಒಂದು ಲೇಯರ್ ತಿಂದಿಲ್ಲ ಅಂದರೆ ಒಳ್ಳೆಯದು, ಯಾಕಂದರೆ ಸಿಪ್ಪೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆಲ್ಲ. ಸೊ ಒಂದು ಲೇಯರ್ ಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ. ಒಳ್ಳೆ ತೆಂಗಿನಕಾಯಿ ತೆಗಿತೀವಲ್ಲ ಹಾಗೆ ಬರುತ್ತೆ ಫುಲ್. ನೋಡಿ ಈ ಪಿಂಕ್ ಲೇಯರ್ ಪೂರ್ತಿ ತಿನ್ನಲ್ಲ ನಾವು, ಬರೀ ಇಷ್ಟು. ಐ ಥಿಂಕ್ ಯಾರು ತಿನ್ನಲ್ಲ. ಇದಿಷ್ಟು ನೋಡಿ, ಇದಿಷ್ಟು ವೇಸ್ಟ್. ಸೊ ಸೇಮ್ ಒಳ್ಳೆ ತೆಂಗಿನಕಾಯಿ ಇದ್ದಂಗೆ ಇದೆ. ಚೆನ್ನಾಗಿರುತ್ತೆ ಬೇಯಿಸೋದು ತಿನ್ನೋಕ್ಕೆ. ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇವಾಗ ಕೇಸಿನಗಡ್ಡೆ ಸಾಂಬಾರು ಮಾಡಿದ್ದಾರೆ. ಕೇಸಿನಗಡ್ಡೆ ಏನಂತಾರೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ನಾವು ಕೇಸಿನಗಡ್ಡೆ ಅಂತೀವಿ. ಸೊ ಅದಕ್ಕೆ ಸಾಂಬಾರು, ರೈಸ್, ಪಪ್ಪಿದೆ, ಏನು ಬೇಕಲ್ಲ ಹಾಕೊಂಡು ತಿನ್ನೋ ಅಂತ. ಈಗಿನ್ನೂ 8:30 ಆಗಿದೆಯಲ್ಲ, ಸೊ 9ಗೆ ಊಟ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ನಾನು. ಹಣ್ಣು ಕಾಣ್ತು, ಹಣ್ಣು ಹೆಚ್ಚೋಣ ಅಂತ ಬಂದೆ. ಸೊ ಇಷ್ಟಿಷ್ಟೇ ಹೆಚ್ಚಿದ್ರೆ ಸಾಕು, ಆರಾಮಾಗಿ ತಿನ್ಬೋದು. ಆರಾಮಾಗಿ ಒಂದು 3-4 ಮೆಂಬರ್ಸ್ ಅಂತೂ ತಿನ್ಬೋದು ಒಂದು ಹಣ್ಣನ್ನು. ಸೊ ಇಲ್ಲಿ ನೋಡಿ ಗೈಸ್, ಇಷ್ಟು ಬಂತು, ತಿನ್ಕೊಂಡು ಬರ್ತೀನಿ. ಚೆನ್ನಾಗಿದೆ ಹಣ್ಣು, ಸ್ವೀಟಾಗೇ ಇತ್ತು ಸ್ವಲ್ಪ ನೋಡಿ.